ಮತದಾನವನ್ನು ಬಹಿರಂಗ ಮಾಡಿದ್ದೀರಿ ಅಂತೇಳಿ ನಿಮ್ಮ ಮೇಲೆ ಚುನಾವಣಾಧಿಕಾರಿಗಳಿಗೆ ಕಾಂಗ್ರೆಸ್ ದೂರು ಕೊಟ್ಟಿದೆ. ನೋಡಿ, ರಹಸ್ಯ ಮತದಾನ ಬಿ ಜೆ ಪಿಗೆ ಓಟ್ ಹಾಕ್ತಾರೆ. ಈಗ ಹೇಳ್ತಾರೆ ಅಲ್ಲಿ ನಾವು ಹೋದಾಗ ರಹಸ್ಯ ಮತದಾನ ಏನು, ಈಗ ರಹಸ್ಯ ಏನು ಯಾರಿಗೆ ಮತ ಹಾಕಿನ ಅಂತ ಹೇಳಿಲ್ಲ. ಈಗೇನಾರು ಹೇಳಿ ನಾನು ನಾ ಹಿಂದಿನ ದಿವಸ ಹೇಳಿದ್ದು ಈಗ ಪ್ರೆಸೆಂಟು ಇಲ್ಲ. ನಾವು ಹೋಗಿನಿ ಮತ್ತು ಏನಿದೆ ಚುನಾವಣೆ ನೀತಿ ಒಳಗೆ ಬ್ಯಾಲೆಟ್ ಪೇಪರ್ ತೋರಿಸ್ಬಾರ್ದು, ಯಾರಿಗೂ ಬಹಿರಂಗವಾಗಿ ತೋರಿಸ್ಬಿಟ್ಟಪ್ಪ. ರಾಜ್ಯಸಭಾದಾಗ ಬ್ಯಾಲೆಟ್ ಪೇಪರ್ ತೋರಿಸ್ಬೇಕಾಗ್ತದೆ. ವಿಧಾನ ಪರಿಷತ್ನಾಗ ಇದೇನು ಸೀಕ್ರೆಟ್ ಮತದಾನ ಇದೆಯಲ್ಲ, ಈ ಸೀಕ್ರೆಟ್ ಮತದಾನ ನಾವು ಮಾಡಿದ್ದೇನೆ. ಸರ್, ಈಗ ಅವರು ದೂರ ಹೆಂಗೆ ಕೊಟ್ಟರು ಸರ್? ಯಾವ ಆಧಾರದ ಮೇಲೆ ಈಗ ದೂರು ಕೊಟ್ಟಿದ್ದಾರಂತೆ ಉಗ್ರಪ್ಪನ? ಅವರು ದೂರ ಯಾವಾಗಲೂ ಕೊಟ್ಕೋತ ಇರ್ತಾರೆ. ಉಗ್ರಪ್ಪ ಅಂದ್ರೆ ದೂರ ಕೊಡೋದು ತಪ್ಪ. ಹಾಂ, ಅವ್ರ ಹೆಸರು ಚೇಂಜ್ ಮಾಡಬೇಕು. ಅವ್ರ ದೂರಿಗೆ ಯಾವುದೇ ಇಲ್ಲ ಅಂತ ನೀವು? ಅದಕ್ಕೇನು ಇಲ್ಲೇ ಇಲ್ಲ. ಅವರು ಹೆಂಗೆ ವಕೀಲರಾಗ್ಯಾರೋ ಏನೋ ಗೊತ್ತಿಲ್ಲ. ಸುಮ್ಮ ಉಗ್ರಪ್ಪ ಅಂತ ಹೆಸರು ಇಟ್ಕೊಂಡ್ರೆ ಉಗ್ರವಾಗಿ ಒಂದು ದೂರು ಕೊಡ್ತಾರೆ. ಅವ್ರ ಹಿಂದೆ ಡಿ ಎಸ್ ಶಂಕರಮೂರ್ತಿ ಅವ್ರನ್ನ ಇಳಿಸ್ತಾನಂತ ವಿಶ್ವಾಸ ತಂದಿದ್ರು ವಿಧಾನ ಪರಿಷತ್ನಾಗ. ನನ್ನ ಮತದಿಂದ ಶಂಕರಮೂರ್ತಿ ಅವ್ರು ಉಳಿದ್ರು. ಅವಾಗೆಲ್ಲ ಉಗ್ರ ಅವತಾರ ತಾಳಿದ್ರು. ಯಾರು ಉಗ್ರ ಅವತಾರ ಯಾರು ಕೇಳ್ತಾರೆ? ನರಸಿಂಹದೇವರಿಗೆ ಒಂದೇ ಉಗ್ರ ತಾಳಕ್ಕೆ ಬರ್ತದೆ, ಉಳಿಗಿರ್ದವ್ರು ಉಗ್ರಪ್ಪಗಳಿಗೆ. ಮತದಾನವನ್ನು ಬಹಿರಂಗ ಮಾಡಿದ್ದೀರಿ ಅಂತೇಳಿ ನಿಮ್ಮ ಮೇಲೆ ಚುನಾವಣಾಧಿಕಾರಿಗಳಿಗೆ ಕಾಂಗ್ರೆಸ್ ದೂರು ಕೊಟ್ಟಿದೆ. ನೋಡಿ, ರಹಸ್ಯ ಮತದಾನ ಬಿ ಜೆ ಪಿಗೆ ಓಟ್ ಹಾಕ್ತಾರೆ. ಈಗ ಹೇಳ್ತಾರೆ ಅಲ್ಲಿ ನಾವು ಹೋದಾಗ ರಹಸ್ಯ ಮತದಾನ ಏನು, ಈಗ ರಹಸ್ಯ ಏನು ಯಾರಿಗೆ ಮತ ಹಾಕಿನ ಅಂತ ಹೇಳಿಲ್ಲ. ಈಗೇನಾರು ಹೇಳಿ ನಾನು ನಾ ಹಿಂದಿನ ದಿವಸ ಹೇಳಿದ್ದು ಈಗ ಪ್ರೆಸೆಂಟು ಇಲ್ಲ. ನಾವು ಹೋಗಿನಿ ಮತ್ತು ಏನಿದೆ ಚುನಾವಣೆ ನೀತಿ ಒಳಗೆ ಬ್ಯಾಲೆಟ್ ಪೇಪರ್ ತೋರಿಸ್ಬಾರ್ದು, ಯಾರಿಗೂ ಬಹಿರಂಗವಾಗಿ ತೋರಿಸ್ಬಿಟ್ಟಪ್ಪ. ರಾಜ್ಯಸಭಾದಾಗ ಬ್ಯಾಲೆಟ್ ಪೇಪರ್ ತೋರಿಸ್ಬೇಕಾಗ್ತದೆ. ವಿಧಾನ ಪರಿಷತ್ನಾಗ ಇದೇನು ಸೀಕ್ರೆಟ್ ಮತದಾನ ಇದೆಯಲ್ಲ, ಈ ಸೀಕ್ರೆಟ್ ಮತದಾನ ನಾವು ಮಾಡಿದ್ದೇನೆ. ಸರ್, ಈಗ ಅವರು ದೂರ ಹೆಂಗೆ ಕೊಟ್ಟರು ಸರ್? ಯಾವ ಆಧಾರದ ಮೇಲೆ ಈಗ ದೂರು ಕೊಟ್ಟಿದ್ದಾರಂತೆ ಉಗ್ರಪ್ಪನ? ಅವರು ದೂರ ಯಾವಾಗಲೂ ಕೊಟ್ಕೋತ ಇರ್ತಾರೆ. ಉಗ್ರಪ್ಪ ಅಂದ್ರೆ ದೂರ ಕೊಡೋದು ತಪ್ಪ. ಹಾಂ, ಅವ್ರ ಹೆಸರು ಚೇಂಜ್ ಮಾಡಬೇಕು. ಅವ್ರ ದೂರಿಗೆ ಯಾವುದೇ ಇಲ್ಲ ಅಂತ ನೀವು? ಅದಕ್ಕೇನು ಇಲ್ಲೇ ಇಲ್ಲ. ಅವರು ಹೆಂಗೆ ವಕೀಲರಾಗ್ಯಾರೋ ಏನೋ ಗೊತ್ತಿಲ್ಲ. ಸುಮ್ಮ ಉಗ್ರಪ್ಪ ಅಂತ ಹೆಸರು ಇಟ್ಕೊಂಡ್ರೆ ಉಗ್ರವಾಗಿ ಒಂದು ದೂರು ಕೊಡ್ತಾರೆ. ಅವ್ರ ಹಿಂದೆ ಡಿ ಎಸ್ ಶಂಕರಮೂರ್ತಿ ಅವ್ರನ್ನ ಇಳಿಸ್ತಾನಂತ ವಿಶ್ವಾಸ ತಂದಿದ್ರು ವಿಧಾನ ಪರಿಷತ್ನಾಗ. ನನ್ನ ಮತದಿಂದ ಶಂಕರಮೂರ್ತಿ ಅವ್ರು ಉಳಿದ್ರು. ಅವಾಗೆಲ್ಲ ಉಗ್ರ ಅವತಾರ ತಾಳಿದ್ರು. ಯಾರು ಉಗ್ರ ಅವತಾರ ಯಾರು ಕೇಳ್ತಾರೆ? ನರಸಿಂಹದೇವರಿಗೆ ಒಂದೇ ಉಗ್ರ ತಾಳಕ್ಕೆ ಬರ್ತದೆ, ಉಳಿಗಿರ್ದವ್ರು ಉಗ್ರಪ್ಪಗಳಿಗೆ.